ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ ಸೀರೀಸ್ನ 6ನೇ ದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಸ್ನೇಹಿತರೆ, ನಗೋರ್ನಿಂದ ಅಮೃತ್ಸರ್ಗೆ ಕಷ್ಟಕರವಾದ ಬೈಕ್ ರೈಡನ್ನು ಮುಗಿಸಿ ರೂಮ್ಗೆ ಚೆಕ್ ಇನ್ ಮಾಡಿ ಬೆಳಿಗ್ಗೆ ಬೇಗನೆ ಎದ್ದು ಇವತ್ತಿನ ಪೂರ್ಣ ದಿನವನ್ನು ಈ ಐತಿಹಾಸಿಕ ನಗರವನ್ನು ಅಂದರೆ ಅಮೃತ್ಸರನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತೇಳಿ ನಾವು ಮೀಸಲಾಗಿಟ್ಟಿದ್ದೀವಿ. ಅಮೃತ್ಸರ್ ಅಂದರೆ ಕೇವಲ ಒಂದು ಊರು ಅಲ್ಲ ಸ್ನೇಹಿತರೆ, ಇದು ಭಾರತದ ಶಕ್ತಿ, ಇತಿಹಾಸ ಮತ್ತು ದೇಶ ಪ್ರೇಮದ ಒಂದು ಸಂಕೇತ. ಪ್ರತಿದಿನದಂತೆ ಬೆಳಿಗ್ಗೆ ಬೇಗನೆ ಹೇಳ್ತೀವಿ, ಫ್ರೆಶ್ ಅಪ್ ಆಗ್ತೀವಿ. ಬೆಳಿಗ್ಗೆಯಿಂದಲೇ ಹೊಟ್ಟೆ ಹಸಿವು ಜೋರಾಗ್ತಾ ಇದ್ದಿದ್ದರಿಂದ ಅಮೃತ್ಸರ್ನ ವಿಶೇಷ ಆಹಾರವನ್ನು ತಿನ್ನಬೇಕು ಅಂತ ಹೇಳಿ ಅಲ್ಲಿನ ಲೋಕಲ್ ಮತ್ತು ಫೇಮಸ್ ಆಗಿರುವಂತಹ ಜನರಿಂದ ತುಂಬಿ ತುಳುಕ್ತಾ ಇದ್ದಂತಹ ಹೋಟೆಲ್ಗೆ ನಾವು ಹೋಗ್ತೀವಿ. ಪಾಪ ಅವ್ರು ತುಳಿಯೋದು ನೋಡಿದ್ರೆ ಬೇಜಾರಾಗ್ತಿದೆ. ಕುಲ್ಚಾ, ಸ್ಪೆಷಲ್ ಕುಲ್ಚಾ ಅಂತೆ, ಅದೇನೋ ಕುಲ್ಚಾ ಅಂತ ಬರುತ್ತೆ, ಅದನ್ನು ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕುಲ್ಚಾದ ಜೊತೆಗೆ ಶೋಲೆ ಗ್ರೇವಿ ಕೊಡ್ತಾನೆ ಮತ್ತು ಆನಿಯನ್ ಗ್ರೇವಿ ಕೊಡ್ತಾನೆ, ಪ್ಲಸ್ ಈ ಥರ ಒಂದು ಬಟರ್ ಪೀಸ್ ಹಾಕಿರ್ತಾನೆ. ಸೊ ಇದು ಬಂದುಬಿಟ್ಟು ಲಸ್ಸಿ, ಇಲ್ಲಿನ ಸ್ಪೆಷಲ್. ಸೊ ಟೇಸ್ಟ್ ಮಾಡೋಣ. ಅಲ್ಲಿನ ತಾಜಾ ಪರೋಟ ಮತ್ತು ಒಂದು ಲೋಟ ಲಸ್ಸಿಯನ್ನು ಕುಡಿತೀವಿ. ಅಯ್ಯೋ ಎಷ್ಟು ರುಚಿಯಾಗಿತ್ತು ಅಂತಂದರೆ ಆ ಬಿಸಿ ಪರೋಟ, ರುಚಿಕರವಾದಂತಹ ಆ ಚೋಲೆ ಮತ್ತೆ 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 ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸ್ನೇಹಿತರೆ. ಹೀಗೆ ಬೆಳಗಿನ ತಿಂಡಿಯನ್ನು ಮುಗಿಸಿ ನಾವು ನೇರವಾಗಿ ತಲುಪಿದ್ದು ಜಲಿಯಾನ್ ವಾಲಾ. ಸೊ ಗೋಲ್ಡನ್ ಟೆಂಪಲ್ ಇಲ್ಲೇ ಇರೋದು. ನಾವೀಗ ಫಸ್ಟ್ ಜಲಿಯಾನ್ ವಾಲಾಬಾಗ್ ಹೋಗ್ತೀವಿ. ಸಾವಿರದ 1919ರಲ್ಲಿ ನಡೆದಂತಹ ಆ ದುರಂತ ಘಟನೆಯ ಸ್ಥಳ ಇದು ಸ್ನೇಹಿತರೆ. ಸಾವಿರಾರು ನಿರಾಯುಧ ಭಾರತೀಯರು ಗುಂಡಿನ ಎದುರು ಬಿದ್ದಂತಹ ಸ್ಥಳ. ಗೋಡೆಗಳ ಮೇಲಿನ ಆ ಗುಂಡಿನ ಗುರುತುಗಳು, ಆ ಸ್ಮಾರಕ ಮತ್ತು ಆ ಸಮಯದ ಚರಿತ್ರೆಯನ್ನು ನೋಡ್ತಿದ್ದಂತೆ ಹೃದಯಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ಅವತ್ತು ನಡೆದಂತಹ ಘಟನೆಯಲ್ಲಿ ಬಹಳಷ್ಟು ಜನರು ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳೋಕ್ಕೋಸ್ಕರ ಉದ್ಯಾನದಲ್ಲಿದ್ದಂತಹ ಬಾವಿಯೊಳಗೆ ಹಾರ್ತಾರೆ. ಈ ಹತ್ಯಾಕಾಂಡ ಸ್ಮಾರಕದಲ್ಲಿನ ಅಂಶವೊಂದರ ಪ್ರಕಾರ ಈ ಬಾವಿಯೊಂದರಲ್ಲೇ ಸುಮಾರು 120 ಶವಗಳನ್ನು ಹೊರತೆಗೆಯಲಾಗಿತ್ತಂತೆ. ಹತ್ಯಾಕಾಂಡದಿಂದ 100 ಜನರು ಸಾವನ್ನಪ್ತಾರೆ, ಸಾವಿರಾರು ಮಂದಿ ಗಾಯಗೊಳ್ತಾರೆ. ಸರ್ಕಾರಿ ಮೂಲಗಳ ಪ್ರಕಾರ ಸುಮಾರು 300ಗಿಂತಲೂ ಜಾಸ್ತಿ ಜನ ಇಲ್ಲಿ ಸಾವನ್ನಪ್ತಾರೆ ಅಂತ ಹೇಳ್ತಾರೆ. ಆದರೆ ನಿಜವಾದ ಸಂಖ್ಯೆ ಎಷ್ಟು ಅಂತ ಇವತ್ತಿಗೂ ಸರಿಯಾಗಿ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳಿ ನೆನೆಸ್ಕೊಂಡಾಗ ಗರ್ವ ಮತ್ತು ದುಃಖ ಎರಡೂ ಕೂಡ ಒಟ್ಟಿಗೆ ಬರುತ್ತೆ ಸ್ನೇಹಿತರೆ. ಈ ಸ್ಥಳವನ್ನು ನೋಡಿದ ಪ್ರತಿ ಒಬ್ಬ ಭಾರತೀಯನು ದೇಶ ಪ್ರೇಮವನ್ನು ಮತ್ತೊಮ್ಮೆ ಅನುಭವಿಸ್ತಾನೆ. ಇದನ್ನು ಮುಗಿಸಿ ನಾವು ಹೊರಟಿದ್ದು ಅಲ್ಲಿನ ಸಂಜೆಯ ಅತಿ ದೊಡ್ಡ ಹೈಲೈಟ್ಸ್ ಆಗಿರುವಂತಹ ವಾಘಾ ಬಾರ್ಡರ್ನ ರಿಟ್ರೀಟ್ ಸೆರೆಮನಿ. ಆಯ್ತಾ? ನಮಸ್ಕಾರ ಸ್ನೇಹಿತರೆ. ಸೊ ಈಗ ನಾನು ಎಕ್ಸಾಕ್ಟಾಗಿ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ ಹತ್ರ ಇದ್ದೀನಿ. ಎಸ್, ನಾನೀಗ ವಾಘಾ ಬಾರ್ಡರ್ ಹತ್ರ ಇದ್ದೀನಿ. ಸೊ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇದರಿಂದ ಬರೀ 1 ಕಿಲೋಮೀಟ್ರು. अटारी बॉर्डर में आप सभी का हार्दिक स्वागत है. ಜನ ನೋಡಿ ಹೆಂಗಿದ್ದಾರೆ ಅಂತೇಳಿ. ಆ್ಯಕ್ಚುಲಿ 6-6:30 ಪೆರೇಡ್ ಸ್ಟಾರ್ಟ್ ಆಗುತ್ತೆ. ಅದು ಬಂದ್ಬಿಟ್ಟು ಪಾಕಿಸ್ತಾನ, ಇದು ಇಂಡಿಯಾ. ಭಾರತ್ ಮಾತಾ ಕಿ ಜೈ.
ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಪ್ರತಿದಿನ ನಡೆಯುವಂತಹ ಈ ಸಮಾರಂಭ ನೋಡುವುದು ನನ್ನ ಆಸೆಯಾಗಿತ್ತು ಸ್ನೇಹಿತರೆ. ಮಧ್ಯಾಹ್ನದ 3 ಗಂಟೆ ಸುಮಾರಿಗೆ ಅಲ್ಲಿಗೆ ತಲುಪ್ತೀವಿ. ಸಾವಿರಾರು ಜನರು ಭಾರತೀಯ ಧ್ವಜವನ್ನು ಹಿಡ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಇದ್ರು. ಇದು ಇಂಡಿಯಾ ಅದು ಪಾಕಿಸ್ತಾನ ಸ್ನೇಹಿತರೆ. से विनम्र निवेदन है कि वह जल्द से जल्द अपने अपने स्थान पर बैठ जाए. एक बार पढ़ा सुने, जो भी दर्शक स्टेडियम में खड़े हैं और सभी दर्शकों से विनम्र निवेदन है कि वह जल्द से जल्द अपने अपने स्थान पर बैठ जाए. साथ ही अपने कीमती सामान, मोबाइल और पर्स का विशेष ध्यान दें.
लगी अनुमति चाहता समाप्त तुम्हें किया दिया ಬಾರ್ಡರ್ ಸೈನಿಕರ ಆ ಉತ್ಸಾಹದ ಪೆರೇಡ್, ಆ ಹೈ ಕಿಕ್ಗಳು, ಸಿಂಕ್ರೊನೈಸ್ಡ್ ಮೂಮೆಂಟ್ಗಳು, ಧ್ವಜ ಇಳಿಸುವಂತಹ ಕ್ರಮ ಎಲ್ಲ ನೋಡ್ತಾ ಇದ್ದಂತೆ ತುಂಬ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇತ್ತು. ಎರಡೂ ದೇಶದ ಸೈನಿಕರು ಒಂದೇ ತಾಳಕ್ಕೆ ನಡೀತಾ ಇದ್ರು. ಆ ವೇಳೆಯಲ್ಲಿ ಭಾರತೀಯ ರಾಷ್ಟ್ರಗೀತೆಯ ಸ್ವರಗಳು ಮತ್ತು ಒಂದೇ ಮಾತರಂನ ಆ ಘೋಷಣೆಗಳು ಮೈಯನ್ನೆಲ್ಲ ರೋಮಾಂಚನಗೊಳಿಸ್ತು ಸ್ನೇಹಿತರೆ. ವಾಘಾ ಗ್ರಾಮದಲ್ಲಿ ಧ್ವಜ ಇಳಿಸುವಂತಹ ಸಮಾರಂಭವನ್ನು ಪ್ರತಿ ಸಂಜೆ ಸೂರ್ಯಾಸ್ತದ ಮೊದಲು ನಡೆಸಲಾಗುತ್ತೆ. ಎತ್ತರದ ಒದೆಗಳು, ತುಳಿತಗಳು, ನೃತ್ಯ ಚಲನೆಗಳ ಸರಣಿಯನ್ನು ನಡೆಸಲಾಗುತ್ತೆ. ಈ ಸಮಯದಲ್ಲಿ ಎದುರಾಳಿ ಪಡೆಗಳು ಪರಸ್ಪರ ದಿಟ್ಟಿಸಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಧ್ವಜಗಳನ್ನು ಕೆಳಗಿಳಿಸುವುದರೊಂದಿಗೆ ಮುಖ್ಯ ಕಾವಲುಗಾರರು ಉತ್ತಮ ನಂಬಿಕೆಯ ಹಸ್ತ ಲಗಾವನ್ನ ಅಂದರೆ ಒಬ್ರಿಗೊಬ್ರು ಶೇಕ್ ಹ್ಯಾಂಡನ್ನು ಮಾಡ್ಕೋತಾರೆ. ಇದರೊಂದಿಗೆ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ ಸ್ನೇಹಿತರೆ.
ದೇಶ ಪ್ರೇಮ ಅಂದರೆ ಇದು ಸ್ನೇಹಿತರೆ. Retreat ceremony practical is Matan Sriman. ಹೀಗೆ ವಾಘಾ ಬಾರ್ಡರ್ ರೀಟ್ರೀಟ್ ಸೆರೆಮನಿ ಮುಗಿದ ಮೇಲೆ ನಾನು ನೇರವಾಗಿ ತಲುಪಿದ್ದು ಗೋಲ್ಡನ್ ಟೆಂಪಲ್ಗೆ. ಅಲ್ಲಿ ಕಾಲಿಟ್ಟ ತಕ್ಷಣವೇ ಮನಸ್ಸು ಶಾಂತವಾಯಿತು ಸ್ನೇಹಿತರೆ. ವಾಯುಗುರು ಜಿ ಕೆ ಖಾಲ್ಸಾ, ವಾಯುಗುರು ಜಿ ಕೆ ಫತೇ. ಆ ಸುವರ್ಣ ಮಂದಿರವು ಸರೋವರದ ಮಧ್ಯದಲ್ಲಿ ಹೊಳೆಯುತ್ತಿತ್ತು. ಸುತ್ತಲೂ ಸಾವಿರಾರು ಭಕ್ತರು, ಶಾಂತವಾದ ವಾತಾವರಣ, ಆ ಗುರುಬಾನ್ ಪಠಣ ಎಲ್ಲವೂ ಒಟ್ಟಿಗೆ ಸೇರಿ ಒಂದು ಅಪೂರ್ವ ಅನುಭವವನ್ನು ನೀಡ್ತಾ ಇತ್ತು. ಗೋಲ್ಡನ್ ಟೆಂಪಲ್ ಎಲ್ಲ ವರ್ಗದ ಮತ್ತು ನಂಬಿಕೆಗಳ ಜನರಿಗೆ ಪೂಜಾ ಸ್ಥಳವಾಗಿದೆ. ಇದು 4 ಪ್ರವೇಶ ದ್ವಾರಗಳ ಜೊತೆಗೆ ಕೊಳದ ಸುತ್ತಲೂ ಪ್ರದಕ್ಷಿಣಾ ಮಾರ್ಗವನ್ನು ಹೊಂದಿದೆ ಸ್ನೇಹಿತರೆ. ಗುರುದ್ವಾರದ 4 ಪ್ರವೇಶ ದ್ವಾರಗಳು ಸಮಾನತೆಯ ಸಿಖ್ ನಂಬಿಕೆಯನ್ನು ಮತ್ತು ಎಲ್ಲ ಗುಂಪುಗಳು, ಜಾತಿಗಳು ಮತ್ತು ಜನಾಂಗಗಳ ಜನರನ್ನು ಅವರ ಪವಿತ್ರ ಸ್ಥಳದಲ್ಲಿ ಸ್ವಾಗತಿಸಲಾಗುತ್ತದೆ ಎಂಬ ಸಿಖ್ ದೃಷ್ಟಿಕೋನವನ್ನು ಸಂಕೇತಿಸುತ್ತದೆ. ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಬರುವ ಎಲ್ಲ ಭಕ್ತರಿಗೆ ಸಸ್ಯಾಹಾರಿ ಊಟವನ್ನು ನೀಡುವಂತಹ ಉಚಿತ ಸಿಖ್ ಸಮುದಾಯ ನಡೆಸುವ ಅತಿ ದೊಡ್ಡ ಅನ್ನಛತ್ರ. ಇಲ್ಲಿ ಪ್ರತಿದಿನ 1,00,000ಕ್ಕೂ ಹೆಚ್ಚು ಜನರು ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಅಂತ ಹೇಳಲಾಗುತ್ತೆ. ಒಂದಷ್ಟು ಹೊತ್ತು ಅಲ್ಲಿ ಕುಳಿತು ಸರೋವರದ ನೀರನ್ನು ಸ್ಪರ್ಶಿಸಿ ದೇವರ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿನ ಲಂಗರ್ಗೆ ಹೋದ್ವಿ. ಸಾವಿರಾರು ಜನರಿಗೆ ಉಚಿತವಾಗಿ ಊಟ ನೀಡುವ ಈ ಸೇವೆ ನೋಡಿದಾಗ ಭಾರತೀಯ ಸಂಸ್ಕೃತಿಯ ಸೌಂದರ್ಯ ಕಣ್ಣಾರೆ ಕಾಣುತ್ತದೆ ಸ್ನೇಹಿತರೆ. ಎಲ್ಲರೂ ಒಂದೇ ಕಡೆ ಕುಳಿತು ಜಾತಿ, ಮತ, ಸ್ಥಾನ, ಮಾನ ಯಾವ ಭೇದ ಭಾವವಿಲ್ಲದೆ ಊಟ ಮಾಡ್ತಾರೆ. ಇದು ನಿಜವಾದ ಸಮಾನತೆಯ ಪ್ರತೀಕ. ಗುರುನಾನಕ್ ದೇವರ ಶಿಕ್ಷಣಗಳು, ಸಮಾನತೆಯ ಸಂದೇಶ ಎಲ್ಲವೂ ಕೂಡ ಅಲ್ಲಿ ನಮ್ಮ ಹೃದಯಕ್ಕೆ ತಾಗುತ್ತೆ ಸ್ನೇಹಿತರೆ.
ಮಿತ್ರರೇ, ಅಮೃತ್ಸರ್ ಈ ಒಂದು ದಿನದಲ್ಲಿ ನನಗೆ ಕೊಟ್ಟಂತಹ ಅನುಭವ ಅದ್ಭುತವಾಗಿತ್ತು. ಗೋಲ್ಡನ್ ಟೆಂಪಲ್ನ ಶಾಂತಿ, ಲಂಗರ್ನ ಸಮಾನತೆ, ಜಲಿಯನ್ ವಾಲಾಬಾಗ್ನ ಇತಿಹಾಸ ಮತ್ತು ವಾಘಾ ಬಾರ್ಡರ್ನಲ್ಲಿ ಉಕ್ಕಿ ಹರಿಯುವಂತಹ ಆ ದೇಶಪ್ರೇಮ ಎಲ್ಲವೂ ಕೂಡ ಒಟ್ಟಿಗೆ ಸೇರಿ ಈ ದಿನವನ್ನು ಅವಿಸ್ಮರಣೀಯವಾಗಿಸ್ತು ಸ್ನೇಹಿತರೆ. ಹೀಗೆ ಆ ದಿನ ರಾತ್ರಿ ಮತ್ತೆ ಮರಳಿ ಗೂಡಿಗೆ ತಲುಪ್ತೀವಿ, ಅಂದರೆ ರೂಮಿಗೆ ತಲುಪ್ತೀವಿ. ಮರುದಿನ ನಾವು ಎಲ್ಲಿಗೆ ಹೊರಟ್ವಿ ಅನ್ನೋದನ್ನ ನಾಳಿನ ವ್ಲಾಗ್ನಲ್ಲಿ ನೋಡೋಣ ಸ್ನೇಹಿತರೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ತೆ.